ನಮಸ್ಕಾರ ಫ್ರೆಂಡ್ಸ್. ನಮ್ಮೂರಲ್ಲಿ ಇವತ್ತು ಊರ ಜಾತ್ರೆ ಇದೆ ಅಂತ ಹೇಳಿಬಿಟ್ಟು ಊರಿಗೆ ಬಂದಿದ್ದೀವಿ. ಹಾಗೆ ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನೆನ್ನೆ ನೈಟೇ ಬಂದಿದ್ದೀವಿ. ಹಾಗೆ ಸ್ವಲ್ಪ ಎಲ್ಲ ಬೆಳಗ್ಗೆನೇ ಮನೆ ಕ್ಲೀನ್ ಮಾಡಿಕೊಂಡು ಸಂಜೆ ಹಂಗೆ ಹೊರಡ್ತೀವಿ ಇಲ್ಲಿಂದನ. ನಮ್ಮೂರು ಇಲ್ಲಿಂದ ಬಂದೊಂದು 4 ಕಿಲೋಮೀಟ್ರ್ ಆಗುತ್ತೆ. ನಾವು ಊರಲ್ಲೇನು ವಾಸ ಇಲ್ಲ, ಇಲ್ಲೇ ಇದ್ದೀವಿ. ಅಲ್ಲೇನಾದರೂ ತೋಟದಲ್ಲಿ ಕೆಲಸ ಮಾಡಿಸೋದಿದ್ರು ಮಾತ್ರ ಅಲ್ಲೇ ಉಳ್ಕೊತೀವಿ. ಊರಿನಲ್ಲಿ ಅಲ್ಲಿ ಏನೂ ಅನುಕೂಲ ಇಲ್ಲ ಅಂದ್ಬಿಟ್ಟು ಕಾಫಿ ರೆಡಿ ಆಗ್ತಾ ಇದೆ ಇವಾಗ. ಹಾಗೆ ತಿಂಡಿ ತಿಂದ್ಬಿಟ್ಟು ಇಲ್ಲಿಂದ ಬಿಡ್ತೀವಿ. ನಮ್ಮ ತೋಟದ ರೂಮಲ್ಲೇ ರೆಡಿ ಮಾಡ್ತಾ ಇದ್ದಾರೆ, ಚಪ್ಪರ ಎಲ್ಲ ಹಾಕಿ. ಇಲ್ಲಿಂದನೇ ದೇವ್ರು ಓಡಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಊರೊಳಗಡೆನ. ನೈಟ್ ಇಲ್ಲೇನ ಆಶ್ ಬತ್ತಾಳೆ. ಯಾಕೆ ಮಳೆ ಜೋರ ಅಲ್ಲಿ? ಸುಮ್ಮನೆ ಆಶಾ ನಿಮ್ಮ ಯಜಮಾನ್ರು ಜೋಡಿ ಬಿಟ್ಟು ಬಂದ್ಬಿಟ್ಟಿದ್ದೀವಿ ಇವತ್ತು. ಎಲ್ಲಿ ಕಳಿಸ್ದೆ? ಇವರೆಲ್ಲ ಬಂದು ನನ್ನ ಬಾಲ್ಯದ ಗೆಳತಿಯರು, ಸ್ಕೂಲ್ ಫ್ರೆಂಡ್ಸ್. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್, ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಊರಿಗೆ ಬಂದಿದ್ದೀವಿ. ಅಲ್ಲೇ ಬಂದು 3-4 ಡೇಸ್ ಆಯಿತು, ಇಲ್ಲೇ ಉಳ್ಕೊಂಡಿದ್ದೀವಿ. ಏನೇನೋ ಸ್ವಲ್ಪ ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ತೋಟದಲ್ಲಿ. ತೋರಿಸ್ತೀನಿ ಅದೇನು ಅಂತ ಮುಂದೆ ಹೋಗ್ಬಿಟ್ಟು. ನಮ್ಮದು ಬಂದು ಇಲ್ಲಿ ತುಮಕೂರು ಹತ್ರ ಜಮೀನಿರೋದು. ಒಂದು 20-25 ಸಾವಿರ ರೂಪಾಯಿ ಆಯ್ತು ಇದನ್ನೆಲ್ಲ ರೆಡಿ ಮಾಡಿಸೋ ಅಷ್ಟೊತ್ತಿಗೆ. 1.5 ಎಕರೆ ಇದೆ ಜಮೀನು. ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಒಂದು 4 ದಿನ ಹಿಡೀತು. ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ, ಕೆರೆ ತುಂಬಿತ್ತು ಅಂತ ಅಂದರೆ ಇಲ್ಲೆಲ್ಲ ಬಂದು ನೀರು ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಣ್ಣು ಓಡಿಸಿದ್ದೀವಿ. ಕೆರೆನೂ ಏನು ತುಂಬ ದೂರ ಇಲ್ಲ, ಪಕ್ಕದಲ್ಲೇ ಇದೆ. ನೀರು ಹತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿಣ್ಣೆ ಇದೆ ಅಂತ ಹೇಳ್ಬಿಟ್ಟು ಈ ಥರ ಪೈಪಲ್ಲಿ ಎಲ್ಲ ಕಡೆನೂ ಸ್ಪ್ರಿಂಗ್ ಥರ ಸ್ಪ್ರೇ ಆಗುತ್ತೆ ನೀರು. ಹಾಗಾಗಿ ಇದನ್ನೇ ಕೆಲಸ ಮಾಡಿಸ್ತಾ ಇದ್ದೀವಿ ಒಂದು 2-3 ದಿವಸದಿಂದನೂ ಊರಿನಲ್ಲಿ. ಇನ್ನು ಈ ತೋಟದಲ್ಲಿ ಬಂದು ಸ್ವಲ್ಪ ಜೋಳ ಎಲ್ಲ ಚೆಲ್ಲಿದ್ದೀವಿ. ಯಾರಾದರೂ ದನ ಕರುಗಳು ಇರೋರು ಬಂದು ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದೀವಿ ಜೋಳನ. ಸುಮ್ಮನೆ ಖಾಲಿ ಏನು ಬಿಡೋದು ಅಂತ ಹೇಳಿಬಿಟ್ಟು. ಸಕ್ಕದ ಬಂತು ನೀರು ಮಾತ್ರ. ಬಟ್ಟೆಲ್ಲ ನೆಂದೋಯ್ತಲ್ಲ. ಇಲ್ಲೇ ಊರ ಹತ್ರ ದೇವಸ್ಥಾನದಲ್ಲಿ ತಿಂಡಿ ಕೊಡ್ತಾಯಿದ್ರು, ಹಂಗಾಗಿ ಹೊರಟ್ವಿ ತಿನ್ನೋಣ ಅಂದ್ಬಿಟ್ಟು. ಓ ಮುಚ್ಚು ಬಾಯಿ. ಅದೇನು ಹೇಳಿ ಇವಾಗ. ಎಂಥದ್ದು ಇಲ್ಲ, ನೋಡ್ರಿ ನಮ್ಮ ಮಾಮೂನ ಒಳ್ಳೆ ಬಿಳೆಗಡ್ಡೆ ಮಾಡಿ ಎಂಥದ್ದು ಇಲ್ಲ. ನಿನ್ಗಿನ್ನೇನು
ನನ್ಗಿನ ಚಿಕ್ಕವ್ ನೀನು. ನನ್ನ ವಿಡಿಯೋ ರಜನಿ ಏನೇನ್ ಮಾಡಿದ್ಯಾ? ಏನ್ ಮಾಡಿದ್ವಿ ಗೊತ್ತಾ? ಅನ್ನ ಸಾರು ಮಾಡಿದೀವಿ, ಪಾಯಸ ಮಾಡಿದೀವಿ. ಇಷ್ಟೊತ್ತಿಗೆ ಅನ್ನ ಸಾರ? ಹಾ, ಮಧ್ಯಾಹ್ನಕ್ಕೆ. ಈಗೆಲ್ಲ ತಿಂಡಿ ಮತ್ತೆ ಇದು ಮಾಡಿದ್ಯಾ? ಏನ್ ಮಾಡಿದೀನಲ್ಲ? ಹಾ, ನಾನು ರಾಜಪ್ಪ ನೋಡ್ರಿ, ನೋಡು ಅಂಕಲ್ ಆಗೋಯ್ತು. 5 ರೂಪಾಯಿ 10 ರೂಪಾಯಿ ಫೇರ್ ಅಂಡ್ ಲವ್ಲಿ ಬರ್ತದಲ್ಲ, ಅದೇ ಹಾಕೋದು. ಯಾರು ನೀನು? ಸಾರು ನೋಡು ಬೆಳೆಗಟ್ಟು ಬಂದೈತಿ ನಮ್ಮ ಮಾಮ ನಾನು ಎಲ್ಲ. ಹೇಳಿದೆ ಹೇಳ್ತಾನೆ. ಏ ನಾ ಮಾಡ್ಬೇಕ ಮಾಮ. ಮಾಮ ಹಿಂಗೆ ಧರ್ಮಕ್ಕೆ ಕಾಲಿಲ್ಲ.